ನಮ್ಮದು ಆಂಧ್ರ ಗಡಿ ಬಾರ್ಡ್ರಿಗೆ ಹೊಂದಿಕೊಂಡಿರ್ತಕ್ಕಂಥದ್ದು. 1 ಕಿಲೋಮೀಟ್ರಲ್ಲಿ ನಮ್ಗೆ ಆಂಧ್ರ ಇದೆ. ಇಲ್ಲಿ ಸರ್ಕಾರದಿಂದ ಸವಲತ್ತುಗಳು ಕಮ್ಮಿ ಬರ್ತಾ ಇದ್ದಾಗ ನಾವಿಲ್ಲಿಂದ ಮುಳಬಾಗ್ಲು ಮತ್ತು ಬೈರ್ಕೂರ್ಗೆ ಹೋಗಬೇಕಾಗಿತ್ತು. ಆ ಒಂದು ದಶೆಯಲ್ಲಿ ನಮ್ಮ ತಂದೆಯವರು ಇಲ್ಲಿ ಒಂದು ಶಾಲೆ ಆರಂಭ ಮಾಡಬೇಕು ಅಂತ ಈ ಜಾಗವನ್ನು ಸಹ ನಮ್ಮೂರಿನ ಬ್ರಾಹ್ಮಣರು ದಾನಿಯಾಗಿ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥ ಜಾಗ. ಈ ಶಾಲೆಯನ್ನು ನಡೆಸೋಕ್ಕೆ ನಮಗೆ ಆ ಕಾಲಿನಲ್ಲೇ ಲಂಕೇಶ್ ಪತ್ರಿಕೆ ಮತ್ತು ಬೇರೆ ಪತ್ರಿಕೆಗಳಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಲ್ಲ ಊರಿನವರು ಮೀನನ್ನು ಮಾರಿ ಈ ಶಾಲೆಯನ್ನು ಕಟ್ಟಿರ್ತಕ್ಕಂಥದ್ದು. ಈ ಕೆರೆಗಳಿಗೆ ಮೀನು ಬಿಟ್ಟು ಆ ಮೀನನ್ನು ಬೇರೆಯವರಿಗೆ ಮಾರಿ ಅದರಲ್ಲಿ ಬಂದಿರತಕ್ಕಂಥ ಹಣವನ್ನು ಈ ಶಾಲೆ ಕಟ್ಟಿರ್ತಕ್ಕಂಥದ್ದು. ಇದರ ಸಲುವಾಗಿ ನನಗೆ ರೋಟರಿ ಕ್ಲಬ್ನವ್ರು ನಮ್ಮ ರಾಜಣ್ಣ ಅವರು ಸದಸ್ಯರಾಗಿದ್ದರು, ಅವರು ಅಧ್ಯಕ್ಷರಾಗಿದ್ದರು. ನನಗೊಂದು 10 ವರ್ಷದಿಂದೇನೆ 1.5 ಲಕ್ಷ ರೂಪಾಯಲ್ಲಿ ಇಲ್ಲಿ ಮಹಿಳೆಗೂ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಶೌಚಾಲಯವನ್ನು ಕೊಟ್ಕೊಟ್ರು. ಅದಾದ ಮೇಲೆ ನಮ್ಮ ಸ್ಕೂಲನ್ನು ಗುರುತಿಸಿ ರೋಟರಿ ಸಮಸ್ಯೆಯವರು ನನಗೊಂದು ಡೆಸ್ಕ್ಗಳು ಕೊಟ್ಟಿದ್ದಾರೆ. ಆದರೆ ಇವತ್ತು ನಮ್ಮ ಶಾಲೆಯಲ್ಲಿ ಓದಿರೋದು ಪ್ರಭಾಕರ್ ಅಂತ ನನಗೆ ಗೊತ್ತಿರಲಿಲ್ಲ, ನನಗೆ ಇವತ್ತೇ ಗೊತ್ತಾಗ್ತಾ ಇರೋದು. ಆದರೆ ನಮ್ಮ ತಂದೆಯವರ ಅಧ್ಯಕ್ಷರಾಗಿ ಇದ್ದಾಗ ಅವ್ರು ಏನಾದರೂ ವಿದ್ಯಾರ್ಥಿ ಆಗಿದ್ರೇನೋ. ಆದರೆ ಅವರು ನಮ್ಮ ಶಾಲೆಯಲ್ಲಿ ನಾನು ಓದಿದ್ದೀನಿ ಅಂತೇಳಿ ಗುರುತಿಸ್ಕೊಂಡು ಇಷ್ಟು ಜನನ್ನ ಸೇರಿಸಿ ರೋಟರಿ ಕ್ಲಬ್ನವರನ್ನು ಕರೆಸಿ ಎಲ್ಲ 2 ಶಾಲೆಯ ಹೆಣ್ಣು ಮಕ್ಕಳಿಗೆ ಈ ಸೈಕಲ್ ಕೊಡ್ತಕ್ಕಂಥದಕ್ಕೆ ಅವರ ಒಂದು ಪ್ರೋತ್ಸಾಹಕ್ಕೆ ನನ್ನ ಸಂಪೂರ್ಣವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಇರ್ತಕ್ಕಂಥ ಕಾಡೇಳ್ಳ ನಾಗರಾಜ್ ಅವರು ಇದರ 3ರಷ್ಟು ಬೃಹತ್ ಸಮಸ್ಯೆ ಆದಂಥ ಒಂದು ಅಮರಜ್ಯೋತಿ ಅಂತ ಒಂದು ಶಾಲೆ ನಡೀತಾರೆ. ಅವರು ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದಕ್ಕೆ ಅವ್ರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತೆ ನಮ್ಮ ರೋಟರಿ ಕ್ಲಬ್ನವರು ನಮ್ಮ ಈ ಗಡಿ ಬಾರ್ಡ್ರಲ್ಲಿ ಇರ್ತಕ್ಕಂಥ ಹೆಬ್ಣಿಯನ್ನು ಗುರುತಿಸಿ ಈ ಶಾಲೆಗೆ ಆದಷ್ಟು ಸಹಾಯ ಮಾಡಿದ್ದಾರೆ. ಇನ್ನೇನು ಅವ್ರು ಜಾಸ್ತಿನೇ ಮಾಡಿದ್ದಾರೆ. ಅಂದರೆ ನಮ್ಮ ಮುಖ್ಯೋಪಾಧ್ಯಾಯರುಗಳು ಹೇಳ್ತಾ ಇದ್ರು, ಏನೋ ಒಂದು ನೀರಿನ ವಾಟರ್ ಫಿಲ್ಟರ್ ಬೇಕು ಅಂತ ಕೇಳ್ತಾ ಇದ್ರು. ಸಾಧ್ಯವಾದರೆ ಅದನ್ನೊಂದು ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಅದರ ಈ ವಿದ್ಯಾರ್ಥಿಗಳನ್ನ ಗುರುತಿಸಿ ಈ ಭಾಗದಲ್ಲಿ ಸರ್ಕಾರದಲ್ಲಿ ಮೊದಲು ಕೊಡ್ತಾ ಇತ್ತು. ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ಸೈಕಲ್ ವಿತರಣೆಯನ್ನ ನಿಲ್ಲಿಸ್ಬಿಟ್ರು. ಅವರೇ ಕೊಡ್ತಾ ಇದ್ದಿದ್ದು. ಈ ಕಾಂಗ್ರೆಸ್ನವ್ರ ಸರ್ಕಾರ ಬಂದ ಮೇಲೆ ನಿಲ್ಲಿಸಿದ್ದಾರೆ. ಆಯ್ತು ಸರ್, ಆಯ್ತು, ನಿಲ್ಲಿಸಿದ್ದಾರೆ. ಈ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯಗಳಿಗೆ ಹಾಗೂ ನಾನು ಒಬ್ಬೊಬ್ರು ಹೆಸರಿಟ್ಟು ಹೇಳಕ್ಕಾಗ್ತಾ ಇಲ್ಲ, ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ನಮ್ಮ ಶಾಲೆಯವರು ತಗೊಂಡು ಎಲ್ಲರನ್ನು ಕರೆಸಿ ಎಲ್ಲರನ್ನು ಒಂದು ಸುಚಿತ್ರವಾದಂಥ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ನಮ್ಮ ಈ ಸ್ಕೂಲಿನ ಸಮಸ್ಯೆಯಿಂದ ರೋಟರಿ ಕ್ಲಬ್ನವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತಿದ್ದಾರೆ. ಅವ್ರಿಗೊಂದು ಇದನ್ನು ಹೇಳ್ಬಿಟ್ಟು ಎಲ್ಲ ನಮ್ಮ ಸ್ಕೂಲಿಂದ ಅವ್ರು ಇಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾಗರಾಜ್ ಅವರು ಮಾತಾಡಿದ ಮೇಲೆ ಆ ಕಾರ್ಯಕ್ರಮನ ಇಟ್ಕೊಳ್ಳಿ. ಅದನ್ನು ಮುಗಿಸಿ ಸೈಕಲ್ ವಿತರಣೆ ಕೊಡೋಣ. ದಯವಿಟ್ಟು ತಾವೆಲ್ಲರೂ ಆಗಮಿಸಿರ್ತಕ್ಕಂಥ ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಶಾಸಕರಿಗೆ ನಮ್ಮ ಶಾಲೆಯಿಂದ ಒಂದು ಮನವಿ ಕೊಟ್ಟಿದ್ದೀರಿ, ಅದನ್ನ ನಾಗರಾಜ್ ಅವ್ರ ಕೈಗೆ ಸೇರಿಸ್ತಾ ಇದ್ದೀವಿ. ನಮಗೆ ಇಲ್ಲಿ ಒಂದು ಹಾಸ್ಟೆಲಿನ ಸಮಸ್ಯೆ ಇಲ್ಲ. ಇವಾಗ SC ಹಾಸ್ಟೆಲ್ ಮಾಡಿದ್ರೇನು 25% ಬೇರೆ ಜನರು ಸೇರಿಸ್ಕೋಬಹುದು ಅಲ್ಲಿನ ವಿದ್ಯಾಭ್ಯಾಸಕ್ಕೆ ಅಂತ. ನಮಗೆ ಇಲ್ಲಿ ಮೊದಲು ಒಂದು ಜಾಗನೂ ನಾವು ಅಲಾಟ್ ಮಾಡಿದ್ವು, ಗ್ರಾಮ ಪಂಚಾಯತಿಯಿಂದ ಬರ್ಕೊಟ್ಟಿದ್ವು. ಇಲ್ಲಿ ಮೊದಲೇ ಬಿಲ್ಡಿಂಗ್ ಕೊಡ್ಬೇಕು ಅಂತ ಹೇಳಿದ್ರು, ಕೊಳ್ಳಿಲ್ಲ. ಅದನ್ನ ದಯವಿಟ್ಟು ನಮಗೊಂದು ಕೊಟ್ಟಿಡಿ, ಒಂದು ಹಾಸ್ಟೆಲನ್ನ ನಮ್ಮ ಸ್ಕೂಲ್ನ ತರಪವಾಗಿ ನಾನು ನಾಗರಾಜ್ ಅವರನ್ನ ಶಾಸಕರ ಮೇಲೆ ಒಂದು ಮನವಿ ಇಟ್ಟು ಅದನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ.